ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ KCET ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ಗೆ ಪ್ರತಿಯೊಬ್ಬರು ವೆಯ್ಟ್ ಮಾಡ್ತಾ ಇರ್ತೀರಾ. ಸೊ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ನೀವು ಕಮೆಂಟಲ್ಲಿ ವೆಯ್ಟಿಂಗ್ ಅಂತ ಹಾಕಿ. ಯಾಕೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಪ್ರತಿಯೊಬ್ಬರು ವೆಯ್ಟ್ ಮಾಡ್ತಾ ಇರ್ತೀರಾ. ರಿಸಲ್ಟ್ಸ್ ಯಾವ ರೀತಿ ಆಗುತ್ತೋ, ನಮಗೆ ಕಾಲೇಜ್ ಸಿಗುತ್ತಾ ಸಿಗಲ್ವಾ, ಅಥವಾ ಆಪ್ಷನ್ಟಿ ಕರೆಕ್ಟಾಗಿ ಮಾಡಿರ್ತೀವ ಮಾಡಿಲ್ವಾ, ಮತ್ತು ಕೆಲವೊಬ್ಬರು ಇನ್ನೂ ಆಪ್ಷನ್ಟಿನೇ ಮಾಡಿರಲ್ಲ. ಸೊ ಇದ್ರ ಬಗ್ಗೆ ಎಲ್ಲ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ. ಮತ್ತು ರಿಸಲ್ಟ್ಸು ಆಲ್ಮೋಸ್ಟು ಮಧ್ಯರಾತ್ರಿ ಅನೌನ್ಸ್ ಮಾಡ್ಬೋದು. ಇನ್ನೂ ಅನೌನ್ಸ್ ಆಗಿಲ್ಲ, ಈಗ 12 ಗಂಟೆ ಆದಮೇಲೆ ಅನೌನ್ಸ್ ಮಾಡ್ಬೋದು ಅಥವಾ ಇನ್ನೂ ಲೇಟ್ ಆಗ್ಬೋದು. ಆದ್ದರಿಂದ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ. ಯಾಕೆ ಅಂತ ಹೇಳಿದ್ರೆ ಮಧ್ಯರಾತ್ರಿ ಅನೌನ್ಸ್ ಮಾಡಿದಾಗ ನೀವು ಪದೇ ಪದೇ ಅಲ್ಲಿ ತನಕ ವೆಬ್ಸೈಟ್ ಚೆಕ್ ಮಾಡೋದು ತಪ್ಪುತ್ತೆ. ನಾನು ಅನೌನ್ಸ್ ಮಾಡಿದ ತಕ್ಷಣ ನಮ್ಮ ಚಾನಲಲ್ಲಿ ವೀಡಿಯೋ ಮುಖಾಂತರ ಆಗಿರ್ಬೋದು ಅಥವಾ ನೋಟಿಫಿಕೇಷನ್ ಮುಖಾಂತರ ಆಗಿರ್ಬೋದು ನಿಮಗೆ ತಿಳಿಸ್ಕೊಡ್ತೀನಿ. ಆದ್ದರಿಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ತುಂಬ ಸ್ಟೂಡೆಂಟ್ಸ್ಗೂ ಈಗ ವೆಯ್ಟ್ ಮಾಡ್ತಾ ಇರೋದು BAMS. ಈ ರೀತಿ ಸುಮಾರು ಕೋರ್ಸಸ್ಗಳಿಗೆ ಇನ್ನೂ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿಲ್ಲ. ಸೊ ನೀವು ಯಾವುದೇ ರೀತಿ ಹೊರೆಯೋಗೋ ಅವಶ್ಯಕತೆ ಇಲ್ಲ. KE ಅವರು ಹೇಳ್ತಾ ಇಲ್ವಾ, ಪ್ರತಿಯೊಬ್ಬರಿಗೂ ಚಾನ್ಸ್ನ ಕೊಟ್ಟೇ ಕೊಡ್ತಾರೆ, ಯಾವ ಸ್ಟೂಡೆಂಟ್ಸ್ಗೂ ಮೋಸ ಆಗೋಲ್ಲ. ನಿಮಗೆ ಈಗ ಮಾಕ್ ಇಂಜಿನಿಯರಿಂಗ್ ಕೋರ್ಸಸ್ಸು ಈ ರೀತಿ ಕೆಲವೊಂದು ಕೋರ್ಸಸ್ಗೆ ಈಗ ರಿಸಲ್ಟ್ಸ್ ಅನೌನ್ಸ್ ಮಾಡ್ತಾರೆ. ನಿಮಗೆ ಈಗ ಆಲ್ರೆಡಿ ಒಂದು ವೀಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ ರಿಸಲ್ಟ್ಸ್ ಯಾವಾಗ ಬರ್ಬೋದು ಅಂತ. ಅದರಲ್ಲಿ ನಾನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೆ ನಿಮಗೆ. ಚಂದನ ವಾಹಿಲಿ ಅವರು ಹೇಳಿರೋ ಪ್ರಕಾರ 40ರಿಂದ 50 ಗಂಟೆ ಬೇಕಾಗುತ್ತೆ ನಿಮ್ಮ ಆಪ್ಷನ್ ಎಂಟ್ರಿ ನೀವೇನು ಮಾಡಿರ್ತೀರಲ್ಲ ಅದನ್ನು ನೋಡಿಕೊಂಡು ಪ್ರೋಸೆಸ್ ಮಾಡಿ ನಿಮ್ಮ ರಿಸಲ್ಟ್ಸ್ನ ಅನೌನ್ಸ್ ಮಾಡೋದಕ್ಕೆ 40ರಿಂದ 50 ಗಂಟೆ ಬೇಕಾಗುತ್ತೆ ಅಂತ ತಿಳಿಸಿದರು. ಬಟ್ ಅದಕ್ಕಿಂತ ಜಾಸ್ತಿ ಟೈಮು KE ಅವ್ರಿಗೆ ಬೇಕಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಲಾಸ್ಟ್ ಇಯರು ಇದೇ ರೀತಿ ಮಾಡಿರೋದವರು 4ನೇ ತಾರೀಕು ಆಪ್ಷನ್ ಎಂಟ್ರಿನ ಕ್ಲೋಸ್ ಮಾಡಿದ್ರು, ಆಲ್ಮೋಸ್ಟ್ 5ನೇ ತಾರೀಕು. ನೆಕ್ಸ್ಟು ಅವರು ರಿಸಲ್ಟ್ಸ್ ಅನೌನ್ಸ್ ಮಾಡ್ತೀನಿ ಅಂದಿದ್ದು 7ನೇ ತಾರೀಕು. ಬಟ್ ರಿಯಲ್ ಆಗಿ ರಿಸಲ್ಟ್ಸ್ನ ಅನೌನ್ಸ್ ಮಾಡಿದ್ದು 10ನೇ ತಾರೀಕು. ಆದ್ದರಿಂದ ಸ್ವಲ್ಪ ಟೈಮ್ ಬೇಕಾಗುತ್ತೆ. ನೀವು ಯಾವುದೇ ರೀತಿ ಹೊರೆಯೋಗೋ ಅವಶ್ಯಕತೆ ಇಲ್ಲ. ನಿಮಗೆ ಇನ್ನೂ ಒಂದಷ್ಟು ಟೈಮ್ ಕೊಡ್ತಾರೆ. ಆಪ್ಷನ್ ಎಂಟ್ರಿ ಯಾರೆಲ್ಲ ಮಾಡಿಲ್ಲ ನಿಮಗೆ ಡೇಟು ಎಕ್ಸ್ಟ್ರಾ ಒಂದು ಸ್ವಲ್ಪ ಕೊಡ್ತಾರೆ. ನೀವು ಯಾವುದೇ ರೀತಿ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ನೀವು ಆಪ್ಷನ್ ಎಂಟ್ರಿ ಈಗ ಯಾರೆಲ್ಲ ಕರೆಕ್ಟಾಗಿ ಮಾಡಿರ್ತೀರಾ ನಿಮ್ಮದು ಆಲ್ಮೋಸ್ಟ್ 80% ಆಫ್ ದಿ ವರ್ಕು ಕಂಪ್ಲೀಟ್ ಆಗಿದೆ. ನೀವು ಜಸ್ಟು ನೆಕ್ಸ್ಟು ನಿಮಗೆ ಮಾಕ್ ರಿಸಲ್ಟ್ಸಲ್ಲಿ ಯಾವ ಸೀಟ್ ಸಿಗುತ್ತೆ ಅದನ್ನು ನೋಡಿಕೊಂಡು ನಿಮಗೆ ಆ ಸೀಟ್ ಓಕೆನಾ ಅಥವಾ ಬೇರೆ ಏನಾದರೂ ಚೇಂಜಸ್ ಮಾಡಬೇಕಾ, ಈ ರೀತಿ ಸ್ವಲ್ಪ ಕೆಲಸ ನಿಮಗೆ ಬಾಕಿ ಇರೋದು. ನೆಕ್ಸ್ಟು ಆಪ್ಷನ್ ಎಂಟ್ರಿ ಯಾರು ಮಾಡಿಲ್ಲ ನೀವು ಈಗಲಿಂದನೇ ಸ್ಟಾರ್ಟ್ ಮಾಡಿ, ಬೇಜಾನ್ ಟೈಮ್ ಇದೆ ಇನ್ನು. ನಿಮಗೆ ಮಾಕ್ ರಿಸಲ್ಟ್ಸು 25ನೇ ತಾರೀಕು ರಾತ್ರಿ ಅನೌನ್ಸ್ ಮಾಡ್ಬೋದು ನನ್ನ ಪ್ರಕಾರ. ಸೊ ಅದಕ್ಕಿಂತ ಬೇಗ ಅನೌನ್ಸ್ ಮಾಡಿದ್ರು ನಿಮಗೆ ಅಪ್ಡೇಟ್ನ ಕೊಡ್ತೀವಿ. ಬಟ್ ನನ್ನ ಪ್ರಕಾರ 25ನೇ ತಾರೀಕು ಮಧ್ಯರಾತ್ರಿ 12 ಗಂಟೆಗೆ ನಿಮಗೆ ಅನೌನ್ಸ್ ಮಾಡ್ಬೋದು. ಯಾಕೆಂತ ಹೇಳಿದ್ರೆ ಆಲ್ಮೋಸ್ಟು ಈ ಆಪ್ಷನ್ ಎಂಟ್ರಿ ಲಿಂಕ್ ಇರ್ಬೋದು ಅಥವಾ ಆಪ್ಷನ್ ಎಂಟ್ರಿ ರಿಸಲ್ಟ್ಸ್ ಇರ್ಬೋದು, ಇದನ್ನೆಲ್ಲ KE ಅವರು ಅನೌನ್ಸ್ ಮಾಡೋದೇ ಮಧ್ಯರಾತ್ರಿಲಿ. ಆದ್ದರಿಂದ ನಿಮಗೆ ನಾಳೆ 12 ಗಂಟೆಗೆ ನಿಮ್ಮ ರಿಸಲ್ಟ್ಸ್ನ ನೀವು ನೋಡ್ಬೋದು. ಅಥವಾ ನಾಳೆ ಆಗಲಿಲ್ವಾ, ನಾಳಿದ್ದಂತೂ ಕನ್ಫರ್ಮ್ ಆಗಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಸೊ ಹೊರೆಯೋಗೋ ಅವಶ್ಯಕತೆ ಇಲ್ಲ. ಗೊತ್ತು ನಿಮಗೆ ಯಾವ ಕಾಲೇಜ್ ಸಿಗುತ್ತೋ ಅಥವಾ ನಿಮಗೆ ಬೇಕಾಗಿರೋ ಕಾಲೇಜ್ ಸಿಗುತ್ತಾ ಅಥವಾ ಬೇರೆ ಯಾವುದಾದ್ರು ಕಾಲೇಜ್ ಸಿಗುತ್ತಾ ಅನ್ನೋ ಒಂದು ಗೊಂದಲದಲ್ಲಿರ್ತೀರ. ಆದ್ದರಿಂದ ಯಾವುದೇ ರೀತಿ ಹೊರೆಯೋಗೋ ಅವಶ್ಯಕತೆ ಇಲ್ಲ. ನೀವು ಆಪ್ಷನ್ ಎಂಟ್ರಿನ ಕರೆಕ್ಟಾಗಿ ಮಾಡಿದ್ರು ಅಂತ ಹೇಳಿದ್ರೆ ನಿಮ್ಮ ಕಟ್ ಆಫ್ನ ನೋಡಿಕೊಂಡು, ಅಂದರೆ ನಿಮ್ಮ ಕ್ಯಾಟಗರಿ ಕಟ್ ಆಫ್ನ ನೋಡಿಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡಿದಿರಿ ಅಂತ ಹೇಳಿದ್ರೆ ನಿಮ್ಗೆ ಖಂಡಿತ ಒಂದೊಳ್ಳೆ ಕಾಲೇಜ್ ಸಿಗುತ್ತೆ. ಯಾವುದೇ ರೀತಿ ಹೊರೆಯೋಗೋ ಅವಶ್ಯಕತೆ ಇಲ್ಲ. ಸೊ ಆಪ್ಷನ್ ಎಂಟ್ರಿ ಬಗ್ಗೆ ಏನೇ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಆಪ್ಷನ್ ಎಂಟ್ರಿ ಯಾರೆಲ್ಲ ಇನ್ನೂ ಮಾಡಿಲ್ಲ ನಿಮಗೆ ಖಂಡಿತ ಎಕ್ಸ್ಟ್ರಾ ಟೈಮ್ ಕೊಡ್ತಾರೆ. ಯಾವುದೇ ರೀತಿ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಗೊತ್ತು ಈಗ ಆಲ್ರೆಡಿ ತುಂಬ ಟೈಮ್ ಆಗಿದೆ, ಇನ್ನೂ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಚಾನ್ಸ್ನ ಕೊಟ್ಟಿಲ್ಲ ಅಂತ. ಬಟ್ ಈಗ ಪ್ರೋಸೆಸ್ ಮಾಡ್ತಾಯಿದ್ದಾರೆ. ಅವ್ರಿಗೆ ಸೀಟ್ ಮ್ಯಾಟ್ರಿಕ್ಸ್ ಬೇಗ ಸಿಕ್ಕಿತ್ತು ಅಂತ ಹೇಳಿದ್ರೆ ನಿಮಗೂ ಚಾನ್ಸ್ನ ಕೊಡ್ತಾಯಿದ್ರು. ಬಟ್ ಅವ್ರಿಗೆ ಸೀಟ್ ಮ್ಯಾಟ್ರಿಕ್ಸು ಸಿಗೋದು ಸ್ವಲ್ಪ ತಡ ಆಗಿರೋದ್ರಿಂದ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ದಾರೆ. ನೆಕ್ಸ್ಟು ಮಾಕ್ ರಿಸಲ್ಟ್ಸ್ ಬಿಟ್ಟ ತಕ್ಷಣ ಪ್ರತಿಯೊಂದು ಕೋರ್ಸ್ಗೂ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಎನೇಬಲ್ ಮಾಡ್ತಾರೆ. ಸೊ ಆದ್ದರಿಂದ ಯಾವುದೇ ರೀತಿ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬರಿಗೂ ಅವ್ರಿಗೆ ಬೇಕಾಗಿರೋ ಕೋರ್ಸ್ ಇರ್ಬೋದು ಅಥವಾ ಅವರ ರ್ಯಾಂಕ್ ತಕ್ಕಂತೆ ನಿಮಗೆ ಅನೌನ್ಸ್ ಮಾಡ್ತಾರೆ. ಆದ್ದರಿಂದ ವೆಯ್ಟ್ ಮಾಡಿ. ನಿಮಗೆ ರಿಸಲ್ಟ್ಸು ಇವತ್ತು ನೈಟ್ ಬಿಟ್ಟರೆ ಇವತ್ತು ನೈಟೇ ಅಪ್ಡೇಟ್ ಮಾಡ್ತೀನಿ. ಇಲ್ಲ ನನ್ನ ಪ್ರಕಾರ ನಾಳೆ ನೈಟೇ ನಿಮ್ಮ ರಿಸಲ್ಟ್ಸ್ ಬಿಡೋದು. ಸೊ ಬೆಳಗ್ಗೆ ಎಲ್ಲ ಬಿಡೋದು ಡೌಟೇ. ಯಾಕೆ ಅಂತ ಹೇಳಿದ್ರೆ ಸರ್ವರ್ ತುಂಬ ಬ್ಯುಸಿ ಇರುತ್ತೆ. ಆದ್ದರಿಂದ ನಾಳೆ ನೈಟು ಅಥವಾ ನಾಳಿದ್ದು ನಿಮ್ಮ ರಿಸಲ್ಟ್ಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಲ್ಲಿ ತನಕ ಸುಮ್ಮನೆ ಪದೇ ವೆಬ್ಸೈಟ್ನ ಚೆಕ್ ಮಾಡಿ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿತ್ತು ಅಂತ ಹೇಳಿದ್ರೆ ನಾವು ಡೈರೆಕ್ಟಾಗಿ ನಿಮಗೆ ಲಿಂಕ್ನ ಪ್ರೊವೈಡ್ ಮಾಡ್ತೀವಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.